ಮೊದಲನೇ ಬಾಲ್ ಓಡಿ ಒಂದು ದಾಂಡಿಗ. ಓ ವೈಡ್. ತಂಡಕ್ಕೆ ಮೊದಲ ರನ್ ವೈಡ್ ಮುಖಾಂತರ ನೀಡಿದ್ದಾರೆ. ತಂಡಕ್ಕೆ 1 ರನ್ ಸೇರ್ಪಡೆ. ಅಂಪೇರ್ ಅದೇನು ಮಾತಾಡ್ಕೊಡಿ, ಯಾವುದೇ ಗಲ್ಟಿಗೆ ಆಸ್ಪದ ಇಲ್ಲ. ಸರಿ ಆಯ್ತು. ಉತ್ತಮವಾದ ಪ್ರದರ್ಶನ ಸೊಮ್ನಳ್ಳಿ ತಂಡದಿಂದ. ತಂಡಕ್ಕೆ 1 ರನ್ ಸೇರ್ಪಡೆ. ಉತ್ತಮ ಹೊಡೆತ, ಪೂರ ಓವರ್ ಸಾಧ್ಯತೆ, ಗ್ಯಾಪ್ ಪಡೆದಿದ್ದಾರೆ. ಫಾರ್ ತಂಡಕ್ಕೆ 4 ರನ್ ಸೇರ್ಪಡೆ. ಉತ್ತಮವಾದ ಹೊಡೆತ. ಪ್ರವೀಣ್ ಕ್ರೀಡಾ ಸರ್ಕೇರ್ ತಂಡದ ಉತ್ತಮವಾದ ಪ್ರದರ್ಶನ ನೀಡ್ತಾ ಇದೆ. ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ. ಉತ್ತಮ ಗಾಡಿಯಲ್ಲಿ ಚೆಂಡು ಕ್ಯಾಚ್ ಆಗುವ ಸಾಧ್ಯತೆ. ಕ್ಯಾಚ್. ಪ್ರವೀಣ್ ಕೃಷ್ಣ ತಂಡದ ಮೊದಲನೇ ವಿಕೆಟ್ ಪತನ. ಮುಂದಿನ ಪಂದ್ಯ ಶ್ರೀ ಭಕ್ತ ಕನಕದಾಸ ಕಂಚಿನಕೆರೆ ವರ್ಸಸ್ ರಾಮದೂತ ಸೇನೆ ಜೂನಿಯರ್ಸ್. ತಂಡದ ಕ್ಯಾಪ್ಟನ್ಗಳು, ಇಬ್ಬರು ತಂಡದ ಕ್ಯಾಪ್ಟನ್ಗಳು ನಾನೇ ಚಮಕಿಯಲ್ಲಿ ಭಾಗಿಯಾಗಬೇಕು. ರಾಮದೂತ ಜೂನಿಯರ್ಸ್ ವರ್ಸಸ್ ಭಕ್ತ ಕನಕದಾಸ ಕಂಚಿನಕೆರೆ. ಎಲ್ಲಪ್ಪ ರಾಮದೂತ ಜೂನಿಯರ್ಸ್ ಕ್ಯಾಪ್ಟನ್. ರಾಮದೂತ ಜೂನಿಯರ್ ಕ್ಯಾಪ್ಟನ್. ಯಾವುದೇ ಚರ್ಚೆ ಇಲ್ಲ. ಅಂಪೇರ್ ಜಾಸ್ತಿ ವಾದ ಮಾಡಿದ್ರೆ ತಗಡಿ ಅಂಪೇರ್ ಅಂತಿಮ ತೀರ್ಮಾನ. ಅವ್ರು ಹೇಳಿಲ್ಲ ಬರೋಲ್ಲ. ನೀವು ಇರೋದಕ್ಕೆ ನಾವು ನಿಮ್ ಕಳಿಸೋದಕ್ಕೆ ಪ್ರತಿಯೊಂದು ಬಾಲಿಗೂ ಒಂದು ಕೇಳಿಗೆ ಬಂದ್ರೆ ಟೈಮ್ ವಿಳಂಬ ಆಗ್ತಾ ಇದೆ. ರೆಡ್ ಕಾರ್ಡ್ ಕೊಟ್ಟು ಕಳಿಸಿ. ಬಿಸಿಲು ಹರಿತಾ ಇತ್ತು. ಬಿಸಿಲೆಯ ಕಡಿ ಕುಡಿಯಾಗಲ್ಲ. ಚೇಂಜ್ ಆಗಿಲ್ಲ, ಅವ್ರವ್ರೆ ಅಣ್ಣ ವೈಡ್ಗಳು ಬಂದೇ ಬರ್ತವೆ. ಬಾಲ್ ಬ್ಯಾಟ್ ಮಾಡಿದಾಗ ಕೀಪರ್ ಹಿಡಿಲಿಲ್ಲ ಅಂದ್ರೆ ಅದು ಯಾರು ಇಲ್ಲ ಅಲ್ಲಿ ನೋಡ್ತಾರೆ. ಸಣ್ಣದಿರಿ ಹೆಂಗ ಮಾಡೋದು. ನಂಬರ್ 18 ಜರ್ಸಿ ನಂಬರ್ ಕರೆಕ್ಟಾಗಿ ನೋಡ್ಕೊಂಡು ಹೊಡಿರಿ ಕಾಲ್ಗೆ. ಅಣ್ಣ ನೀವು ಒಂದ್ 2 ನಿಮಿಷ ಬಂದು ಹೋಗ್ಬೇಕಿತ್ತಲ್ಲ, ಸ್ಟೇಜ್ ಹತ್ರ ಬಂದು ಹೋಗ್ಬೇಕಿತ್ತಣ್ಣ ನೀವು.
ಸದ್ದಾದ್ರೂ ಹೇಳ್ಬೇಕಲ್ವಾ ಬ್ರದರ್? ಸದ್ದಾದ್ರೂ ಹೇಳ್ಬೇಕಲ್ವಾ ಬ್ರದರ್? ತುಂಬಾ ರೂಲ್ಸ್ ಮಾತಾಡ್ತಾ ಇದ್ರಿ ನೀನೆ. ಹಲೋ ಮಾದೇವ್, ಏನ್ ತೊಂದರೆ ಇಲ್ಲ ತಾನೆ? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಮೆಡ್ಡರ್ ಅಷ್ಟು ಕೇಳ್ತಾನೆ ಈಗ ಮದುವೆ ಅಲ್ಲಿ ಹೇಳೋನು ಇಲ್ಲಲ್ಲೇ ಹೇಳೋದು. ಅಲ್ಲಿ ಒಂದು ತಂಡದಲ್ಲಿ ಆಡಿದ ಆಟಗಾರ ಮತ್ತೊಂದು ತಂಡದಲ್ಲಿ ಆಡುವಂತಿಲ್ಲ. ಇದು ಎಲ್ಲ ಆಟಗಾರರಿಗೆ ಅನ್ವಯ. ಹಂಗ್ ಬೀಸ್ತಾದ ಗಾಳಿ ಹಿಂಗ್ ಹೋಯ್ತದೆ. ಅದೇ ಬಾಲ್ ಹಿಂಗ್ ಹೊಡ್ರೆ ಸಿಕ್ಸು. ನೋಡಪ್ಪ ಅವ್ರ ಕಡೆ ಹಂಗ್ ಹೋಯ್ತಾ ಇದೆ. ಎರಡನೇ ಓವರ್ ಚಾಲ್ತಿಯಲ್ಲಿ ವಿಕೆಟ್ ನಷ್ಟಕ್ಕೆ ತಂಡದ ಮೊತ್ತ 17. ಪ್ರವೀಣ್ ಗೌಡ ವರ್ಸಸ್ ಕಟ್ ಮಾಡೋಣಲ್ಲ. ಸೋಮನಹಳ್ಳಿ ಟಗರು ಬಾಯ್ಸ್. ಉತ್ತಮವಾದ ಬಾಲಿಂಗ್. ಯಾರ್ಲಾ ಬುಕ್ ಮಾಡಿದ ಯಾರ ಬಂದ್ಬಿಡದ ಕನ್ಫರ್ಮ್ ಮಾಡ್ಬೇಕಾಯ್ತು. ಒಂದ ಮುಖದ ಕನ್ಫರ್ಮ್ ಮಾಡು. ಇದು ಕಟ್ ಮಾಡ್ಬಿಟ್ಟೆ ಪನ ಇಲ್ಲ ಮಾಡ್ತಾರೆ. ತಂಡದ ಮೊತ್ತ 17. ಸೂಗಿಗೂ ಯಾರು ತಂಡದ ಮೊತ್ತ 17 ಮಾಡಬಹುದು. ಟೈಗರ್ಸ್ ಕೂಡ ಬರ್ಬೋದಾ ನಿಮಗೆ? ಅಬ್ಯಾರ್ ಜಲ್ದಿ ಟೈಮ್ ವಿಳಂಬ ಆಗ್ತದೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಉತ್ತಮವಾದ ಬೌಲಿಂಗ್. ಯಾವುದೇ ರನ್ನಿಲ್ಲ. ಅದೇನು ಸರಿಯಾಗದೆ. ಉಂಟ ಉಳ್ತಕ್ಕದ್ ಬಾರಪ್ಪ ಇನ್ನ ತಡೆ ಬಾರೆ ಆಗಿತ್ತು ಅಂತ ಬಿಟ್ಟಿದವರು ತಡ ಉಳ್ತಾರ ನೋಡಿನ. ನೋಡ್ದು ಯಾರು ಬ್ಯಾರೆ ಟೀಮ್ ಚೇಂಜ್ ಮಾಡ್ಬಿಟ್ರೆ. ಟೀಮು ಈಗ ಯಾರ್ದೋ ಪ್ರಜ್ವರ್ದ ಅದು ಯಾರು ಜೂನಿಯರ್ಸ್ ಅಂತಲ್ಲ, ಯಾವ ರಾಮ್ ಜೂನಿಯರ್ಸ್ ಸೀನಿಯರ್ ಆಡ್ಬೇಕಾ ಸರ್ ಇವತ್ತು ನಮ್ಮ ಜೊತೆ. ಸೋತ್ಬಿಟ್ರೆ ಮಕ್ಕ ಪಕ್ಕ ಆಗುತ್ತೆ ಅಂತ 30 ರನ್ ಹೊಡಿಬೇಕು ಅರ್ಧ. ಎಲ್ಲ ನಮ್ಮ ಕಡೆ ಬ್ಯಾಟ್ಸ್ಮನ್ಗಳು ಇಲ್ಲ ಇಲ್ಲೇ ಹೆಂಗಿದಲ್ಲ ಇಲ್ಲಿ ನಾವು ಜೂನಿಯರ್ಸ್ ಮಡಿಕೊಂಡಿರೋದು. ಇಲ್ಲಿ ಬಾಲಿಡ್ ದೇಶಕ್ಕೆ ಅದಿಲ್ವಾ? ಎಷ್ಟು ಜನ ಆದ್ವಿ ಇಲ್ಲೇ ಇದೀವಲ್ಲ, 3, 4, 5 ಗಿರಿ ಆಡ್ತಾನೆ. ಹಿರಿಯ ಇವನು ಹೇಮಂತ್ ಆಡ್ತಾನೆ. ಹೇಮಂತ್ ಆಡಕ್ ಬಂದದ ಬುಂಡೆ ಬುಂಡೆ ಕರ್ಕಲ ಕರೆಕ್ಟ್. ಗುಂಡೆ ಮಾಡಿ ಫೋನ ಟೀಮ್ ತಗೋಬೇಕು. ಕರಿ ಕರಿ ಫೋನ್ ಮಾಡು. 2,000 ಕೊಟ್ಟು ಬರಂಗ ಅವನೇ ಏನಂತೆ ಬುಂಡೆ ನಾವು ಚುವ ಚುವ ಅವನಲ್ಲ. ಇನ್ನೊಂದಿತ್ತಲ್ಲ ಇಲ್ಲಿ ಅದು ಸಿಕ್ಸೋ ಬಿಡ ಇರಕಾಕಿಲ್ಲ ಕ್ಯಾಚ್ ನೋಡಿದೆ ಇವನು ನಮ್ ಯಾರು ಮುರ್ದೋದ್ರೆ ಏನಿಲ್ಲ. 30,000 ಗೆಲ್ತೀವಿ. 2,000 ಸೋತ್ರ ಕಪ್ಪು ಬರ್ತದೆ. ಬಂದ್ ಪಿಚ್ಚು ಕೊಡ್ತಾರೆ ಬೇಕಾದ್ರೆ ಲಾಸ್ಟ್ ಗಂಟೆ ಆಡಿದ್ರೆ ನಾವು ಸಿಂಗಲ್ ಆಡ್ತೀವಿ, ಇನ್ನೊಬ್ಬ ಸಿಂಗಲ್ ಆಡ್ಲಿಲ್ಲ. ಲಾಸ್ಟ್ ಗಂಟು ಆಡ ಅವ್ನು ಬೇರೆ ವರ್ಧ ನಿಂಗೆ 4 ಗಂಟೆ ಹೆಂಗಡಿ 4 ಗಂಟೆ ಬೇರೆ ನಿಂಗೆ ಬೌಲಿಂಗ್ ಅಷ್ಟು ಬೌಲಿಂಗ್ ಮಾಡಂತಾರೆ ಯಾರು ಇಲ್ಲ ಅಲ್ಲಿ. ಈ ಬೌಲಿಂಗ್ ಇದೀರ ನೀನು ನೋಡಿ ಕೂಲಾಗಿ ಆಡಿ ಸ್ಪಿನ್ ತರ ಬಿಡ್ತದೆ. ನೀವು ಸ್ಪೀಡ್ ಬೌಲಿಂಗ್ ಬರಲ್ಲ ಹೊಡೆದಷ್ಟು ಏನು ಸ್ಪಿನ್ ಅಲ್ಲ, ಬಾಲು ನೀನು ಸ್ಪೀಡ್ ಎಸ್ಬೇಡ ನೋಡ್ಕೊಂಡು ಬಾಲ್ ನೀನು ಎಷ್ಟೇ ಸ್ಪೀಡ್ ಎಸ್ರು ಬಿಸ್ನೆಸ್ ಹೋಯ್ತದೆ ಬಾಲ್.
ರೋಡ್ ಕಾಡ್ಸೋದು ಅಲ್ಲಿ ಏನಿದ್ರು ಕರೆಕ್ಟ್ ಆಗಿ ಲೆಂತ್ ಆಡ್ಸ್ಕೋಬೇಕು ಅಷ್ಟೇ. ಒಂದ್ ಬಾಲು ಮುಡ್ತಾನೆ ಇಲ್ಲ ಬ್ಯಾಟಿಂಗ್ ಎತ್ತಿರೋದಾ ಕೆಂಪ ಏನಾರು ಇಲ್ಲಿ ಅದಕ್ಕೆ ಅಲ್ಲೇ ಅವನು ಟಾಸ್ ಓದಿರೋದು. ಏನಾಯ್ತ ತಿಂದ್ರು ಪರವಾಗಿಲ್ಲ 2 ಬಾಲ್ ತಿಂದಿದ್ಕೋ ಹೊಡೆದ ಸಿಕ್ಕ ಅವನಿಗೆ ಮಕರ್ ಮಾಡಿರೋದು ಬೋಲರ್ ಅತ್ಯುತ್ತಮವಾದ ಹೊಡೆತ. ಇನ್ನೂ ಹೋಗೋದು ಡಿಫೆಂಡ್ ಆಗಬೇಕು ಕೆಂಪ. ಈ ಕಡೆ ಹೊಡೆಯೋರು ಈಜಿ ಗಾಳಿ ಅದೇ ತಗೊಂಡೈತದ. ಲೆಫ್ಟ್ ಹ್ಯಾಂಡ್ ಅಲ್ಲ ರೈಟ್ ಹ್ಯಾಂಡ್ ಅಲ್ಲ ಬಾಲ್ ಮುಟ್ಟೆ ಕೆಂಪಣ ಈ ಕಡೆಗೆ ಆಡು ಗಾಳಿ ಚೆನ್ನಾಗಿ. ಈ ಕಡೆಗೆ ಬೀಸೋದಿಂದೇನೋ ಆ ಕಡೆಗೆ ಬೀಸೋದು ಲೋ ಯಾ ಕಡೆ ಬತ್ತ ಕಡೆ ಬೀಸಪ್ಪ ಈ ಕಡೆ ಬೀಸ್ತೀನಿ ನಮ್ದು ಆ ಕಡೆ ಹೋದ ಆಮೇಲೆ ಯಾ ಕಡೆ ಬಾಲ್ ಬತ್ತ ಕಡೆಗೆ ಹೊಡಿ ಆ ಕಡೆ ರನ್ ಕತೆ ಎಲ್ಲ ಇತ್ತಾಗ ಹೊಡಿತೀನಿ ಅಂದ್ಬಿಟ್ಟು ಆಮೇಲೆ ಆ ಕಡೆ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟು ಮೊದ್ಲು ಟಚ್ ಮಾಡಿರ್ಲ ನೀವು ಬ್ಯಾಟ್ ಮಾಡ್ಬೇಡಿ, ಮೊದ್ಲು ಟಚ್ ಮಾಡಿರ್ಲ ಅಂತ ಎಂಕರೇಜ್ ಕೊಟ್ರೆ ಅದೇನೋ ಈ ಕಡೆ ಕೊಡಿ, ಆ ಕಡೆ ಕೊಡಿ. ಆ ಕಡೆ ಕೊಡಿ ಈ ಕಡೆ ಕೊಡಿ ಅಂದ್ರೆ ಆತನ ತರ ಕೊಟ್ಟೋಡ್ ಬರ್ಬೇಕಾಯ್ತದೆ. ಮೊದಲ ಬಾಲೆ ಹೊಡೆದ್ರ ಆ ಥರ ಯಾರಿಗೆಲ್ಲಂಗದೆ ಒಂದ್ಸರಿ ಹೇಳು ಸಾಕು. ಹೇಳು ನಿಮ್ಮ ಅವನು ಬೌಲರ್ ಅಲ್ಲಿ ಬ್ಯಾಟ್ಸ್ಮನ್ ಅಲ್ಲೇ ಅಂಪೇರ್ ಬರೋದು ಯಾರು ನಮ್ಗೆ ಅಂಪೇರ್ಗಳು ನಡ್ಸ್ತವ್ರೆ ರಾಮದೂತ್ ಬರೋದು ಬರ್ಲಿ ಬಿಡು ಅವರೇ ಇವಾಗ ಬಂದೇನು ಅದಕ್ಕೆ ಬುಕ್ ಮಾಡ್ಕೊಬಿಡೋದು. ನಮ್ಮೂರೇ ಅಲ್ವಾ ಬಡ್ಡಿ ಆಮೇಲೆ ಫಾಸ್ಟ್ ಬೌಲರ್ ಕಣಪ್ಪ ಮೀಡಿಯಂ ಅವ್ರನ್ನ ಕಳ್ಸಿಕ್ಕಾಗಲ್ಲ ಬುರ್ಲ 2 3 ಮುಟ್ಟ ನಮ್ಮೂರನ್ನ ಕಳ್ಸಿಕ್ಕಾಗತ್ತೆ. ಬೊಮ್ಮನಹಳ್ಳಿಯವ್ರನ್ನ ಇಲ್ಲ ಮಂಚನಹಳ್ಳಿಯವ್ರನ್ನ ಯಾರನ್ನ ಕಳ್ಸಿಕ್ಕಾಗಲ್ಲ. ಆನಂದ ಕಳಿಸ್ತಾರೆ ಆನಂದ ಮುಗಿಗೆ ಹಾಕಿ ಬಿಡು ಆನಂದ ಕಳಿಸ್ತಿ ಆನಂದ ಬ್ರೇಕ್ ಹಾಕ್ಬಿಡೋನು. ಕಮ್ಮಿ ಅಂದ್ರೆ ಆನಂದ ಕೂತ್ಕೊಂಡು 200 ರೂಪಾಯಿ ಕೇಳ್ಬೋದು ಏನೇ ಕೂರ್ಸ್ಕೊಬಿಟ್ಟಲ್ಲಿ ಆನಂದ ಕೂರ್ಸ್ಕೊಬಿಟ್ಟು ಆನಂದ ಮಾಡಿ 2000 ರೂಪಾಯಿ ಆನಂದ್ ಅವ್ರು 2000 ಕೊಡ್ತಾ ಇಲ್ಲ ಅಂತ ಬರ್ಬಿಟ್ಟು 2000 ಕೇಳಿದ್ರು ಹಂಗೆ ಕೊಟ್ಟೆ 2000 ಆನಂದ ನೆನ್ನೆ ಕುತ್ಕೊಂಡ್ ಕರೆದ್ರ ಆನಂದ್ ಅವ್ರು 2000 ಕೊಡಲಾಗಿದೆ ಅಂತ ಅಂದ್ರು 2000 ಕೊಟ್ಟಾಗ ಇಲ್ಲಿಗೂ ಬರ್ತಲ್ಲ ಕ್ಯಾಮರಾ ಬಿಟ್ಟು ನಾವು ಹೋಯ್ತೀವಿ ಅಷ್ಟೊತ್ತ ಬಿಟ್ಟ ಯಾರ ಕರ್ಕ ಆಡ್ರಣ ಅವ್ರ ಗೆಲ್ರಣ ರಾಮದೂತನೇ ಬಿಡಿಸ್ಬೇಕಾಯ್ತು ನಮ್ಗೆ ಪ್ರವೀಣ್ ಹೆಸರು ಕೊಟ್ಟಿದ್ರಲ್ಲಿ ಫಸ್ಟ್ ಅವರು ಅಡಿರಿ ಆಮೇಲೆ ಗುಡ್ ಶಾಟ್. ಇಲ್ಲಿ ಕಂಡ್ಬಿಟ್ಟ ನಿಂಗೆ ಬಾರಿ ಓಸಿ ಅಂಪೇರ್ ಮಾಡಿದ ನಾನು ಹೋಗಿ ಕಾಣ್ಬಿಟ್ಟಿಲ್ಲ ಎಲ್ಲ ಮ್ಯಾಚ್ ಮಾಡ್ತಾನೆ ಅಲ್ಲಿ ಇಲ್ಲ ಚಾಮರಾಜ ಎಲ್ಲ ಮ್ಯಾಚ್ ಕಂಪೇರ್ ಮಾಡ್ತಾನೆ. ಆಮೇಲೆ ರೋಡ್ ತೆಗ್ದಿದ್ರೆ ಬಾಲು ಮ್ಯಾಕ್ ಹೋಗಿಲ್ಲ ಇವನೇ ಕನ್ಫ್ಯೂಷನ್ ಹಿಂದೂ ಕಾರ್ ಮುಂದೆ ಫ್ರಂಟ್ ಹೆಂಗಿರೋ ಸಿಂಗ್ ಹೋಗಿ ಹೋಯ್ತದೆ ಇದ್ಕೊಂಡ್ರೆ ಒಂದು ಸಿಂಗ್ ಹೋಗಿ ಹೋಯ್ತದೆ. ಪುಟ್ 2 ಹೊಡ್ಬೋದಲ್ಲ ಅಂತ ಅವರು ಆಮೇಲೆ ಬಾಲಗಳಲ್ಲಿ 13 ರನ್ಗಳ ಅವಶ್ಯಕತೆ. ಅವರು ನಿಂತ್ಕೊಂಡು ಅವ್ರು ಬಾಲ್ ಪೋರ್ ಅದೇ ಬಯಸೋದಿಲ್ಲ, ಅದೇ ಪ್ರಾಬ್ಲಮ್ ಇದೆ. ಬಯಸ್ರನ್ನೇ ಉಂಟಾಯ್ತದೆ. ಅವನೇ ಸಾಕು ಅಲ್ಗೇನು ಬಾಲ್ ಹೋಗಲ್ಲ ಅಂತ ಕ್ಯಾಚು ಕ್ಯಾಚು ಗಾಳಿ ಹೋಗ್ಬಿಡೋದು ಫಸ್ಟ್ ಗಾಳಿ ಹೆಂಗೆ ಕಡ್ತಾ ಹಂಗೆ ಇಲ್ಲ ಬಾಲ್ ಅಲ್ಲಿ ಬಿಡ ಬಾಲು ಗಾಳಿ ದೂರ ಬಂತು. ನೆಂಚೂರು ಮೊದಲೇ ಬಂದಿದ್ರೆ ಗಾಳಿ ನೆಂಚೂರು ಮುಂದೆ ಹಿಂದೆ ಈ ಗಾಳಿ ಬಂದು 6 ಹೊಂಟೋಗೋದು. ಕೀಪರ್ ಕಲ ನಾನು ಕೊಟ್ಟು ಸಬ್ಬು ಅಭಿಕರ್ ಕಳೆದ್ಬಿಡ
ಗುಂಡನ್ ಕರ್ಕೈತಿ ಬೇಕಾದ್ರೆ ಕಿಪ್ಪಿಂಗ್ ಮಾಡ್ತೀನಿ ಸಬ್ ಮೀಟರ್ ಪ್ಲೇಯರ್ ಅಭಿ ಕರ್ಕೊಳ್ಳೋದು ಇವ್ರು ಬಂದು ಸಬ್ ಮೀಟರ್ ಗುಂಡನ್ ಕರ್ಕೈತಿ ಕಿಪ್ಪಿಂಗ್ ಮಾಡ್ತಿಲ್ಲ ಅಭಿ ಕರ್ಕೊಳ್ಳೋದು ದೂತ್ ತುಂಬೇಡಕ್ಕಲ್ಲ ಓಪನ್ ಕಳ್ಸ್ಬಿಟ್ಟು ಆಮೇಲೆ ಅವನೇ ಫೋರ್ಕ್ ಬಿಟ್ರ ದೂತನೇ ಅಂತ ಪಕ್ಕ ನೋಬಾಲ್ ನೋಡ್ಕೊಳ್ಳಿರ ಆ ನೋಬಲ್ ಅಂತ ಬಟ್ಟೆ ಇದ್ದ ಆ ಕಡೆಗೆ ಬರೋ ನೋಬಲ್ಲಯ್ಯ ಆಮೇಲೆ ಆಗ್ಲಾಗದೆ ಅಂದ್ಬಿಟ್ಟು ನೋಡಿ ಓಡ್ ಬಂದಿಸ್ಬಿಡಿ ಒಂದು ಎಡಿಜಿ ನೋಡಿ ಬಾವಾಜಿ ಹೋಯ್ತಲ್ಲ ಫಸ್ಟು 6 ಕೊತ್ತು ಒಂದು 6 ಹೊಡ್ರಿ ಇನ್ನು ಯಾರ ಬರೀ ಅವ್ರು ಬಾಕ್ತರ್ ಕೊಡೋಕ್ಕಿಂತ ಮುಂಚೆ ಹೇಳ್ತಾರೆ ಚುಕ್ಕಿ ಎಸ್ತವ ಕಾಣಿಗಿಲ್ಲ ಯಾರಿಗೋ ಗೊತ್ತಾಯ್ತಲ್ಲ ಬಾಲ್ ಕಡಿಕೊಂಡೈತಲ್ಲ ಉತ್ತಮವಾದ ಅಲ್ಲಿ ಅಕ್ಕಪಕ್ಕ ಇದ್ರೆ ಎಸೆಕ್ ಹೋಗ್ಬೇಡಿ ಒಂದು ಎಡಜಿ ಹೋಗ್ಬಿಟ್ಟು ಇದು ಮಾಡಿ ಅಷ್ಟೇ ವಿಕೆಟ್ ಟಚ್ ಮಾಡಿ ಸುಮ್ಮನೆ ಆಮೇಲೆ ಸಿಂಪಲ್ ಎಸ್ಕೊಂಡು ಬಿಡ್ತವೆ 5 ಎಸೆತಗಳಲ್ಲಿ 8 ರನ್ಗಳ ಅವಶ್ಯಕತೆ. ಇನ್ನು ತಂಡ ಗೆಲ್ಲಲು 5 ಎಸೆತಗಳಲ್ಲಿ 8 ರನ್ಗಳ ಅವಶ್ಯಕತೆ. ಪಾಠ ಹೇಳ್ತಂಕಲ್ಲ ಅನನ್ಯ ಪಾಠ ಹೇಳ್ತಾ ಇರೋದು ಆ ಕಮೆಂಟ್ರಿ ಕೊಡಂಗೆ ಈಗ ಯಾರು ಕೊಡೋದಿಲ್ಲ ಬಿಡ ಚೆನ್ನಾಗಿ ಕೊಡೋಂಕಲ್ಲ 27 ಭಾರತೀಯ ಸುಧಾರ 4 ಎಸೆತಗಳಲ್ಲಿ 8 ರನ್ಗಳ ಅವಶ್ಯಕತೆ. 4 ಎಸೆತಗಳಲ್ಲಿ 8 ರನ್ಗಳ ಅವಶ್ಯಕತೆ. ಆಮೇಲೆ ಕಣ್ಣು ಬಿಸಿಲು ಅಂದ್ಬಿಟ್ಟು ಕಣ್ಣು ಕಾಣ್ದವ್ರ ಇಬ್ರು ಬಂದ್ಬಿಡಿ ವಾಲಿಬಾಲ್ ಈ ಕಡೆ ಪುಟ್ರೆ ಬೀಳ್ತದೆ ಒಂದು ಹೋದ್ರೆ 2 ವೈಡ್ ಬಂದೇ ಬರ್ತದೆ ಮಾಡಿನಿಲ್ಲ ಗಾಳಿ ಹೆಂಗು ಮ್ಯಾಚ್ ಕಟ್ಲೆ ಕಾಣಿಕೆ ಏನ್ ಮಾಡ್ರು ಕಟ್ಲೆ ಆಗಿದ್ದಾರೆ ಆಡಬೇಕು ಅದೇ ಪ್ರೆಸಿಡೆಂಟ್ ಅವರಿಗೆ ಕಳಿಸ್ಬಿಟ್ರು ಕ್ಯಾಪ್ಟನ್ ಅವರಿಗೆ ಕಳಿಸ್ಬಿಟ್ರು ನಿಮ್ ಬೇಡ ಹೋಗಪ್ಪ ಅಂತ ಕ್ಯಾಪ್ಟನ್ ಅವರಿಗೆ ಕಳಿಸ್ಬಿಟ್ರು ನಾಳೆ ಬೇಡ ಹೋಗಂತ ಕಳಿಸ್ತೀರಿ ಅಲ್ಲೇ ಕುಣಿಸ್ಕೊಂಡು ಕಳಿಸ್ಬಿಟ್ಟು ಕಷ್ಟ ಅಂತರು ಅವನೇ ಹೊಡೆದಕ್ಕಲ್ಲ ಅವನು ಹೊಡೆದ ಈ ಕಡೆ ಮೂಲ ಎಣ್ಣೆದಲ್ಲಿ ಎಷ್ಟು ಹೊಡೆದ ಕಂಡಿದೆ ಒಂದು 5 ರಿಂದ 6 ಅಷ್ಟೇ ಹೊಡೆದಿರೋದು ಓದಿ ಕಡೆಗೆ ಹೋಗ್ಬೇಕಲ್ಲ ಎಷ್ಟು ಬೇಕು ಗಾಳಿ ಬೀಸಲ್ಲ ನೀನು 4 ವೈಡ್ ಹಾಕೋಣ ಆನಂದ ಅಳ್ತಿದಾನೋ ಕಮೆಂಟ್ರಿ ಮಾಡ್ತಿದಾನೋ ಅವನು ಬಾತ್ ಕೊಟ್ಟಿಲ್ಲ ಅಂದಿದ್ವಿ ಅವನು ಯಾರ ಅವನು ಬೇಡ ಬೇಡ ಅವನು ಬ್ಯಾಟ್ಸ್ಮನ್ ಅಲ್ಲ ಅವನು ಆ ಕಡೆಗೆ ಹೋದ್ರೆ ಓಡಾರ ಬರ್ಬೇಕಾನಾಯ್ತು ಬೇಡ ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟ ನೋಡ್ಸದ ನೀನು ಹಿಂಗೆ ಮಾಡ್ಲಕ್ಕೆ ಯಾವ ಬರ್ತಾನ ಗೆಲ್ಲೋ ಮ್ಯಾಚ್ ಆಗಲ್ಲ ಕೊಲ್ಲ ನೋಡಿ ಬ್ಯಾಟ್ ಹಾಕೊಂಡು ಕೊಲ್ಲ ನೋಡಿ ಅಪ್ಪ ಅಲ್ಲಿ ಫೀಲ್ಡಲ್ಲಿ ನಿಂತ್ಕೊಳಗೆಲ್ಲ ನಳ್ಕೊಳಕ್ಕಾಗಿಲ್ಲ ನಾವು ಅಲ್ಲೂ ಕಳ್ಕೊಬಿಟ್ಟು ಚತ್ತಿಡಿಗೆ ಹೋಗ್ಬೇಕಾಯ್ತು ಆಮೇಲೆ ನೋಬಲ್ ಕೊಡ್ತಾರೆ ಆಮೇಲೆ ಪಂದ್ಯದ ಕೊನೆಯ ಬಾಲ್ ಸಿಕ್ಸ್ ಹೊಡೋಕೆ ಈಗ ಕಾದು ನೋಡೋಣ ಒಳ್ಳೆ ಕೀಪರ್ ಎಲ್ಲರೂ ಮಾಡಿಸ್ತಾಳ ರನ್ ನೋಡಿದ್ರೆ ಚೆನ್ನಾಗಿ ಗೆಲ್ಲಂಗಿದ್ರೆ ಆಡ್ಸೋಣ ನೋಡೋಣ ಗೆಲ್ಲಂಗಿದ್ರೆ ಗೆಲ್ತಿದ್ರೆ ಕಾನ್ಫಿಡೆಂಟ್ ಇರಬೇಕು ಸೋಲು ಗೆಲುವು ಇದು ನೋಡಲು ಗೆಲ್ತಾರೆ ಅನ್ಕೊಂಡ್ರು ಎಲ್ಲೆಲ್ಲಿ ಹೋದ್ರಿ ನಾವು ಮತ್ತೆ ಬ್ಯಾಟಿಂಗ್ ಆಡಕ್ಕೆ ಹೋಗ್ಬೇಕಲ್ಲ ಫೀಲ್ಡಿಂಗ್ ಅಲ್ವಲ್ಲ ತುಂಬಾ
ಓಲೋಲ ಬ್ಯಾಟ್ ಇಟ್ಕೊಂಡು ಮೊದಲೇ ನಿಂತ್ಕೊಳ್ಳೋಕೆ ಈಗ ನೀನು ಫೀಲ್ಡಿಂಗ್ ಕರ್ಕತೀನಿ ಮುಂದಿನ ಪಂದ್ಯ ರಾಮದೂತ ಜೂನಿಯರ್ ಅಂಡ್ ಭಕ್ತ ಕನಕದಾಸ. ತುಂಬಾ ರೋಮಾಂಚನಕಾರಿ ಪಂದ್ಯ. ಗೆದ್ದಂತ ತಂಡ ಕ್ಯಾಪ್ಟನ್ ದಯವಿಟ್ಟು ವೇದಿಕೆ ಹತ್ರ ಬರಬೇಕು. ಪ್ರವೀಣ್ ಚಿಕ್ಕ ತಂಡ ನಾಯಕ ದಯವಿಟ್ಟು ಇಲ್ಲಿ ಬಂದು ಒಂದು ಸೈನ್ ಹಾಕ್ಬಿಟ್ಟು ನಂಬರ್ ಹಾಕ್ಬೇಕು. ಪ್ರವೀಣ್ ಚಿಕ್ಕ ತಂಡ ನಾಯಕ ಎಲ್ಲಿದ್ರಲ್ಲಿ ಸ್ಟೇಜ್ ಹತ್ರ ಬರ್ಬೇಕಪ್ಪ. ಮುಂದಿನ ಪಂದ್ಯ ತುಂಬಾ ರೋಮಾಂಚನಕಾರಿ ಪಂದ್ಯ. ಪಂಚಮಕೆರೆ ತಂಡಗಳಾದ ಶ್ರೀ ರಾಮದೂತ ಸೇನೆ ಜೂನಿಯರ್ಸ್ ಅಂಡ್ ಭಕ್ತ ಕನಕದಾಸ ತಂಡ. ಕಾದು ನೋಡೋಣ ವಿಜಯಲಕ್ಷ್ಮಿ ಯಾರಿಗೆ ಒಳೆಯಲಿ. ಮಾಡೋಣ.